ಪವರ್ ಲೈಸೆನ್ಸ್ ಇಲ್ಲದೇ ಒಂದು ಸ್ಯಾಟಲೈಟ್ ಚಾನಲನ್ನು ನಡೆಸ್ತಾ ಇರೋ ಕಾರಣಕ್ಕೆ ಮೊನ್ನೆ 25ನೇ ತಾರೀಕಿಗೆ ಮಾನ್ಯ ಕರ್ನಾಟಕ ಹೈಕೋರ್ಟು ಆ ಪವರ್ ಟಿ ವಿ ಪ್ರಸಾರವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿದೆ. ಆದರೆ ಅದನ್ನು ತನ್ನದೇ ಅಂತ ಹೇಳ್ಕೊಳ್ತಾ ಇರುವಂಥ ವ್ಯಕ್ತಿ ರಾಕೇಶ್ ಶೆಟ್ಟಿಯನ್ನು ಇದುವರೆಗೂ ಬಂಧಿಸಬೇಕಾಗಿತ್ತು. ಯಾಕಂತ ಹೇಳಿದರೆ ಅವನ ಮೇಲೆ 21 ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿದೆ. 2 ಪ್ರಕರಣಗಳಲ್ಲಿ ನಾನ್ ಬೇಲೇಬಲ್ ವಾರಂಟ್ ಜಾರಿಯಾಗಿದೆ. 5 ಪ್ರಕರಣದಲ್ಲಿ ಅವನಿಗೆ ಶಿಕ್ಷೆ ಆಗಿದೆ. ಆದರೂ ಕೂಡ ಅವನನ್ನು ಬಂಧಿಸಿಲ್ಲ. ಈಗ ಒಂದು ಲೈಸೆನ್ಸ್ ಇಲ್ಲದೇ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕಲ್ಲಿ ಒಂದು ಸ್ಕೂಟ್ರಿಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿದರೆ ಫೈನ್ ಕಟ್ಟಿಸ್ಕೋತಾರೆ. ಆದರೆ ಒಂದು ಸ್ಯಾಟಲೈಟ್ ಚಾನಲ್ಲು ಲೈಸೆನ್ಸ್ ಇಲ್ಲದೇ ಅದರ ಲೈಸೆನ್ಸ್ ರದ್ದಾಗಿ 3-4 ವರ್ಷ ಆಯಿತು. ಆನಂತರ ಆ ಬೇರೆ ಮಿಟ್ಕಾನ್ ಅನ್ನೋ ಕಂಪ್ನಿಗೆ ಲೈಸೆನ್ಸ್ ಇದ್ದರೂ 21ರವರೆಗೆ ಇವರಿಗೆ ಪರಭಾರಣೆ ಮಾಡುವ ಹಾಗಿಲ್ಲ. ಎಲ್ಲ ಲೈಸೆನ್ಸ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಒಂದು ಸ್ಯಾಟಲೈಟ್ ಚಾನಲನ್ನು ನಡೆಸೋದನ್ನು ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಅವನ ಟಿ ವಿ ಚಾನಲ್ಗಳಲ್ಲಿ ಕೆಟ್ಟದಾಗಿ ಬೈಯೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಉದ್ಯಮಿಗಳಿಗೆ, ಜನಸಾಮಾನ್ಯರಿಗೆ, ಅವನದೇ ಅಪಾರ್ಟ್ಮೆಂಟ್ನಲ್ಲಿರುವಂಥ ಮಹಿಳೆಯರಿಗೆ, ಅವನದೇ ಸಿಬ್ಬಂದಿಯಾಗಿದ್ದಂಥ ಮಹಿಳೆಯರಿಗೆ, ವರದಿಗಾರರಿಗೆ, ಪತ್ರಕರ್ತರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಸಾಕಷ್ಟು ವಂಚನೆ ಮಾಡಿದಂಥ ಈ ರಾಕೇಶ್ ಶೆಟ್ಟಿ ವಿರುದ್ಧ ಏನು ಕ್ರಿಮಿನಲ್ ಮೊಕದ್ದಮೆಗಳಿದೆ ಅದನ್ನೆಲ್ಲ ಪರಿಗಣಿಸಿ ಅವನನ್ನು ರೌಡಿ ಶೀಟರನ್ನಾಗಿ ಮಾಡಬೇಕು. 2 ಮೊಕದ್ದಮೆ 3 ಮೊಕದ್ದಮೆ ಇದ್ದರೆ ಒಬ್ಬ ಸಣ್ಣ ಪುಟ್ಟ ಒಬ್ಬ ಹೋರಾಟಗಾರನ ಮೇಲೆ ಇದನ್ನು ಮಾಡ್ತಾರೆ, ಏನೋ ರೌಡಿ ಶೀಟರ್ ಅಂತ ಮಾಡ್ತಾರೆ. ಮಹೇಶ್ ಶೆಟ್ಟಿ ಅಂತ ಒಬ್ಬ ಹೋರಾಟಗಾರ, ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡುತ್ತಂಥ ಹೋರಾಟಗಾರನ ಮೇಲೆ ರೌಡಿ ಶೀಟರ್ ಮಾಡಿದರು. ದಲಿತ ಸಂಘಟನೆಗಳು ಹೋರಾಟ ಮಾಡಿದರೆ ಅವ್ರ ಮೇಲೆ ರೌಡಿ ಶೀಟರ್ ಮಾಡ್ತಾರೆ. ಹಿಂದೂ ಸಂಘಟನೆಗಳು ಹೋರಾಟ ಮಾಡಿದರೆ ರೌಡಿ ಶೀಟರ್ ಮಾಡ್ತಾರೆ. ರೈತ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡ್ತಾರೆ. 21 ಕ್ರಿಮಿನಲ್ ಮೋಸ್ಟ್ ಬ್ರೂಟಲ್ ಕ್ರಿಮಿನಲ್ ಕೇಸಸ್ ಇದೆ. ಇದುವರೆಗೂ ಕೂಡ ಅವನನ್ನು ರೌಡಿ ಶೀಟರ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ, ಆಗ್ರಹವನ್ನು ಕೂಡ ಮಾಡ್ತಾಯಿದ್ದೀವಿ. ಆನಂತರ ಇವನ ಮೇಲೆ ಏನು ಈ ಬೇನಾಮಿ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ, ಕೋಟ್ಯಾಂತರ ರೂಪಾಯಿ ಬೇನಾಮಿ ಟ್ರಾನ್ಸಾಕ್ಷನ್ ಬ್ಲ್ಯಾಕ್ ಮೇಲಿಂದ ಮಾಡಿದ್ದಾನೆ, ಅದರ ಸಂಪೂರ್ಣ ಸಮಗ್ರ ತನಿಖೆ ಆಗಬೇಕು. ಇದನ್ನು CBI ಮತ್ತು ED ಎರಡೂ ಕೂಡ ಜಂಟಿಯಾಗಿ ಇವನ ಮೇಲೆ ತನಿಖೆಯನ್ನು ಮಾಡಬೇಕು ಅಂತ ನಾನು ಆಗ್ರಹವನ್ನು ಮಾಡ್ತಾಯಿದ್ದೇನೆ. ಒಬ್ಬ ನಾಗರಿಕ ಸಮಾಜದ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಈ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆನಂತರ ಮಾಧ್ಯಮ ಪತ್ರಿಕೋದ್ಯಮಕ್ಕೆ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ, ಗೌರವ ಇದೆ. ಅದನ್ನು ಈ ವ್ಯಕ್ತಿ ದುರುಪಯೋಗ ಪಡಿಸ್ಕೊಂಡು ಇವನು ಮಾಧ್ಯಮದವನೇ ಅಲ್ಲ, ತಾನು ಮಾಧ್ಯಮದವನ ಅಂತ ಹೇಳಿಕೊಂಡು ಸಾಕಷ್ಟು ವಂಚನೆ ಮಾಡಿರೋದ್ರಿಂದ ಇವನಿಂದ ಇಡೀ ಮಾಧ್ಯಮ ಜಗತ್ತಿಗೆ ಒಂದು ಕಳಂಕ ಬರುವಂಗಾಗಿದೆ. ಈ ಹಿಂದೆ ಕಳೆದ ವಾರ ಗುಜರಾತಿನ ಅಹಮದಾಬಾದ್ ಹೈಕೋರ್ಟಲ್ಲಿ ಈ ಥರ ವ್ಯಕ್ತಿಗಳ ಕ್ರಿಮಿನಲ್ ಹಿನ್ನೆಲೆ ಇರುವಂಥವ್ರನ್ನ ಮಾಧ್ಯಮದಲ್ಲಿ ಸೇರಿಸ್ಕೋಬಾರ್ದು ಮತ್ತು ಅವರ ಎಲ್ಲ ಲೈಸೆನ್ಸ್ಗಳನ್ನು ರದ್ದು ಮಾಡಬೇಕಂತ ಹೈಕೋರ್ಟ್ ಆದೇಶ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಾಧ್ಯಮದ ಮಿತ್ರರು ಇವನನ್ನು ನಿಮ್ಮ ಮಾಧ್ಯಮ ವಲಯದಿಂದ ಆದಷ್ಟು ಬೇಗ ಹೊರಗಡೆ ಇಡಬೇಕು, ಅವನನ್ನು ಇದರಿಂದ ಹೊರ ಹಾಕಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೆ. ಮತ್ತು ಯಾವುದೇ ರಾಜಕೀಯ ವ್ಯಕ್ತಿಗಳು, ಅದು ಕೇಂದ್ರ ಸರ್ಕಾರದವರು ಇರ್ಬೋದು, ರಾಜ್ಯ ಸರ್ಕಾರದ ರಾಜಕೀಯ ವ್ಯಕ್ತಿಗಳಿರ್ಬೋದು, ಇವನನ್ನು ದಯವಿಟ್ಟು ಎನ್ಕರೇಜ್ ಮಾಡಬೇಡಿ. ಇವನ ಹತ್ತಿರ ಹೋಗೋದು, ಇವನ ಚಾನಲ್ಗೆ ಹೋಗೋದು, ಉದ್ಘಾಟನೆ ಮಾಡೋದು, ಇದರಿಂದ ಅವನು ಇದನ್ನೆಲ್ಲ ತೋರಿಸಿನೇ ಜನರಿಗೆ ಅದೊಂದು ಮಾರ್ಕೆಟ್ ಮಾಡ್ಕೊಂಡು ಬಿಟ್ಟಿದ್ದಾನೆ ರಾಕೇಶ್ ಶೆಟ್ಟಿ. ಮುಖ್ಯಮಂತ್ರಿಗಳು ಬಂದರು, ಇವಂದೇ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಇಲ್ಲದೆ ಇವನು ಗಾಡಿ ಓಡಿಸ್ತಾ ಇದ್ದಾನೆ. ಇವನು ಪಕ್ಕ ಮುಖ್ಯಮಂತ್ರಿಗಳು ಬಂದು ಕೂತ್ಕೊಂಡ್ರೆ ನೋಡೋರು ಏನಂತಾರೆ, ಇವನು ಭಾರಿ ನೀಟ್ ಅಂತ ಅನ್ಕೋತಾರೆ. ಅದಕ್ಕೆ ಆ ರೀತಿ ಇವನನ್ನು ಎನ್ಕರೇಜನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ನೇರವಾಗಿ ಕುಮಾರಸ್ವಾಮಿ ಅವರಿಗೆ, ಮಾನ್ಯ ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಆನಂತರ ಪ್ರಹ್ಲಾದ್ ಜೋಶಿ ಅವರು, ಯಾಕಂತ ಹೇಳಿದರೆ ಅವರು 3 ಜನ ಈ ರಾಜ್ಯದ ಕೇಂದ್ರ ಸಚಿವರು. ಆನಂತರ ಈ ಲೈಸೆನ್ಸ್ ಕೊಡೋದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿನೇ ಬರ್ತದೆ, MIB ವ್ಯಾಪ್ತಿಯಲ್ಲಿನೇ ಬರ್ತದೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಲ್ಲಿ ಕೂಡ ಬರ್ತದೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟ್ ಮತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಇವರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂತಹ 3 ಜನ ಸಚಿವರಾಗಿರೋದ್ರಿಂದ ತಕ್ಷಣವೇ ಇವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದರೆ ಈ ವ್ಯಕ್ತಿಯನ್ನು ಇದೇ ರೀತಿ ಬಿಟ್ಟರೆ ಇನ್ನೂ 100 ಕುಟುಂಬಗಳನ್ನು ಹಾಳು ಮಾಡ್ತಾನೆ, ಮಾಧ್ಯಮ ಪತ್ರಿಕೋದ್ಯಮವನ್ನು ಇನ್ನೂ ಕೂಡ ಕೆಳಮಟ್ಟದಲ್ಲಿ ತರಿಸ್ತಾನೆ ಮತ್ತು ಅನೇಕ ಜನರಿಗೂ ಕೂಡ ಇವನು ಕಂಠಪ್ರಾಯ ಆಗ್ತಾನೆ ಅನ್ನೋ ಒಂದು ಹಿತದೃಷ್ಟಿಯಿಂದ, ಅವನು ಆ ರೀತಿ ಮಾಡಬಾರ್ದು ಅನ್ನೋ ಹಿತದೃಷ್ಟಿಯಿಂದ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಒಂದು ವೇಳೆ ಸರ್ಕಾರ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ
ನೋಡಿ, ಜನರು ಜಾಗೃತ ಆಗಬೇಕು. ಆವಾಗ ಈಗ ಕೋರ್ಟಲ್ಲಿನೂ ಕೂಡ ಹೈಕೋರ್ಟ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿನೂ ಕೂಡ ಈಗ ಪತ್ರಿಕೋದ್ಯಮದೇ ಅದರದೇ ಆದಂಥ ಒಂದಿಷ್ಟು ಪ್ರಕ್ರಿಯೆಗಳಿದೆ. ಅವರಿಗೂ ಕೂಡ ಹಿಂದೆ ಆಲ್ರೆಡಿ ಅವನ ಮೇಲೆ ಗಮನಕ್ಕೆ ತಂದಿದ್ದಾರೆ. ಒಂದು ಜನಸಮೂಹ ಇದನ್ನು ಮಾಡಿ ಈಗಾಗಲೇ ಭಾರತಿ ಸಿಂಗ್ ಅವರು ಇವನ ವಿರುದ್ಧ ಒಂದು ದೊಡ್ಡ ಕಾಲೇಜುಗಳಲ್ಲೆಲ್ಲ ಹೋಗಿ ಆಂದೋಲನವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಒಂದು PIL ಹಾಕಿ ಕಾನೂನು ರೀತಿ ಇವನ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಖಂಡಿತ ಇದ್ದಾರೆ. ಅದ್ರ ಸಲುವಾಗಿ ಇಷ್ಟೊಂದು ಹರಡದವನು. ಅವ್ರಿಗೆಲ್ಲರಿಗೂ ಅವನು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಅವ್ರು ಸೆಕ್ಸ್ ಟೈಪ್ ಇಟ್ಕೊಂಡಿದ್ದಾನೆ ಇವನು. ಅದೆಲ್ಲ ನಮ್ಗೆ ಮಾಹಿತಿ ಇದೆ. ಸೆಕ್ಸ್ ಟೈಪ್ ಇಟ್ಕೊಂಡಿದ್ದಾನೆ ಅವ್ರದ್ದು. 21 ಶಾಸಕರದ್ದು ಸೆಕ್ಸ್ ಟೈಪ್ ಇದೆ ಇವನ ಹತ್ರ. ಹೀಗಾಗಿ ಇವನ ವಿರುದ್ಧ ಯಾರು ಕೂಡ ಕ್ರಮ ಕೈಗೊಳ್ಳೋಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತು ನಮ್ಮ ಸೌಜನ್ಯ ಹೋರಾಟದಲ್ಲಿ ಇವನು ಭಾಳ ಅಡ್ಡಿಪಡಿಸಿದ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅಗ್ರ ನಾಯಕರವರು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ. ಅವರ ಮನೆಯವ್ರ ಬಗ್ಗೆ, ಮತ್ತು ಪ್ರಸನ್ನ ರವಿ ಅಂತ ಒಬ್ಬ ಮಂಗಳೂರಿನ ದೊಡ್ಡ ಸಾಮಾಜಿಕ ಕಾರ್ಯಕರ್ತೆ, ಅವ್ರ ಬಗ್ಗೆ ವಲ್ಗರಾಗಿ ಮಾತಾಡ್ತಾನೆ. ಆ ಅತ್ಯಾಚಾರಕ್ಕೆ ಒಳಗಾದಂಥ ಕುಟುಂಬ, ಸೌಜನ್ಯ ಕುಟುಂಬ, ಅವರ ಪರಿವಾರದವ್ರ ಮೇಲೆ ಕೆಟ್ಟದಾಗಿ ಬೈಗಳವನ್ನು ಬೈತಾನೆ. ಹೀಗಾಗಿ ಇವನ ವಿರುದ್ಧ ನಾವು ಮಾತಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇಂಥವ್ರನ್ನ ಹೀಗೆ ಬಿಟ್ಟರೆ ಈಗ ಎಷ್ಟೋ ಜನಕ್ಕೆ ಗೊತ್ತಿದೆ, ಆದರೂ ಮಾತಾಡಲ್ಲ. ಯಾಕಂತ ಹೇಳಿದರೆ ಇವನು ಚಾನಲ್ಲು ಕೆಟ್ಟದಾಗಿ ಬೈಯೋದು, ಜೋರಾಗಿ ಬೈಯೋದು, ಸತ್ಯನೇ ನಾಚಬೇಕು ಅನ್ನೋ ರೀತಿಯಲ್ಲಿ ಬೈತಾನೆ ಇವನು. ಸುಳ್ಳು ಹೇಳ್ತಾನೆ. ಸತ್ಯ ನಾಚುವ ರೀತಿಯಲ್ಲಿ ಸುಳ್ಳು ಹೇಳೋದು ಇವೊಂದು ಏನೋ ಬಂಡವಾಳ. ಹೀಗಾಗಿ ಇವನ ವಿರುದ್ಧ ಯಾರೂ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಯಾರಾದರೂ ಒಬ್ಬರು ಒಂದು ಇನಿಷಿಯೇಷನ್ ತೊಗೊಳ್ಬೇಕಾಗುತ್ತೆ. ಹೀಗಾಗಿ ನಾವು ಸೌಜನ್ಯ ಪರ ಹೋರಾಟಗಾರರಾಗಿ ಮತ್ತು ಸಾಮಾಜಿಕ ಒಂದು ಜಾಗೃತ ಸಮಾಜದ ಪರವಾಗಿ ಈ ಒಂದು ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.